ನಮಸ್ತೆ ಎಲ್ಲರಿಗೂ. SIT ವಿಚಾರವಾಗಿ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ದೆ. ನಿನ್ನೆ ಬೇರೊಂದು ವಿಡಿಯೋ ಪ್ರಯುಕ್ತ ಅದರ ಬಗ್ಗೆ ಮಾತಾಡಲಿಕ್ಕಾಗಿಲ್ಲ. SIT ಬಗ್ಗೆ ನನ್ನ ಅನಿಸಿಕೆ, ಯಾವುದೇ ಟೀಮನ್ನು ರೆಪ್ರೆಸೆಂಟ್ ಮಾಡಿ ನಾನು ಹೇಳ್ತಾ ಇಲ್ಲ, ನನ್ನ ಅನಿಸಿಕೆ. 2.5 ವರ್ಷ ಅಂದರೆ ಸುಮಾರು 3 ವರ್ಷ ಹತ್ತಿರ ನಾನು ಸೌಜನ್ಯ ಪರ ಇದ್ದುಕೊಂಡು ಹೋರಾಟದಲ್ಲಿ ಜೆನ್ಯೂನ್ ಆಗಿ ನನ್ನ ಬಗ್ಗೆ ನಡೆದ ಅಪಪ್ರಚಾರಗಳು ನಿಮಗೆ ಗೊತ್ತಿರ್ಬೋದು. ಒಂದು ಹೆಣ್ಣು ಮಗುವಿಗೋಸ್ಕರ ನ್ಯಾಯ ಸಿಗಬೇಕು ಅಂತ ಹೇಳಿ ಟೀಮ್ ತಿಮರೋಡಿಯವರ ಜೊತೆ ನಿಂತ್ಕೊಂಡು ನನಗೆ ಅದರಲ್ಲಿರುವ ಕೆಲವು ಸದಸ್ಯರಿಂದ ಆದ ತೊಂದರೆ, ನನ್ನ ಬಗ್ಗೆ ನಡೆದ ಅಪಪ್ರಚಾರದಿಂದ ಸ್ವಯಂ ಪ್ರೇರಿತವಾಗಿ ಹಿಂದೆ ಸರಿದಿದ್ದೀನಿ. ಮಹೇಶ್ ಶೆಟ್ಟಿ ತಿಮರೋಡಿಯವರಲ್ಲಿ ಹೇಳಿ, ಹಿರಿಯ ಹೋರಾಟಗಾರರಲ್ಲಿ ಹೇಳಿ ಹಿಂದೆ ಸರಿದಿದ್ದೀನಿ. ನನಗದು ಹೇಳಿದ್ದಲ್ಲ. ನಾನು ಮಾಡದ ತಪ್ಪನ್ನು ನಾನು ಒಪ್ಕೊಳ್ಳಿಕ್ಕೂ ರೆಡಿ ಇಲ್ಲ. ಸರಿ, ವಿಚಾರಕ್ಕೆ ಬರೋಣ. SIT ವಿಚಾರ ಬಹುತೇಕ ಸೌಜನ್ಯ ಹೋರಾಟಗಾರರಿಗೆ ಸರಿ ಅನಿಸಿಲ್ಲ. ಬುರುಡೆ ವಿಚಾರ, ಬುರುಡೆ ಗ್ಯಾಂಗ್ ಅಂತ ಕರೆಸ್ಕೊಳ್ಳೋದ್ರಲ್ಲಿ ನಮಗೆ ತುಂಬ ತೊಂದರೆ ಆಗಿತ್ತು. ನಾನು ಬುರುಡೆ ಗ್ಯಾಂಗ್ ಅಂದಾಗ ನಾನು ಅದರಿಂದ ಹೊರಗೆ ಬಂದಾಗಿತ್ತು. ಸ್ಟಾರ್ಟಿಂಗಲ್ಲಿ ನಾನು ಅವ್ರ ಜೊತೆ ಇದ್ದೆ. SIT ನನಗೆ ಸ್ಟಾರ್ಟ್ ಆಗುವ ಟೀಮ್ ತಿಮರೋಡಿ ಕಡೆಯಿಂದಲೇ ಚಿನ್ನಯ್ಯ ಎಂಬ ವ್ಯಕ್ತಿಯ ಒಂದು ಎಂಟ್ರಿ ಆಗುತ್ತೆ. ಹಿರಿಯ ವಕೀಲರಾದ ಧನಂಜಯ ಅವರು, ಸುಪ್ರೀಂ ಕೋರ್ಟ್ ಲಾಯರ್ ಅವರು, ನಾನು ಅವರನ್ನು ಪರ್ಸ್ನಲಿ 2-3 ಸಲ ಮೀಟ್ ಆಗಿದ್ದೀನಿ ಬೆಂಗಳೂರಲ್ಲಿ, ಕೇಸ್ ಸಂಬಂಧಿತ ವಿಚಾರದಕ್ಕೋಸ್ಕರ. ಅವರು ಯಾಕೆ ಇದಕ್ಕೆ ಇನ್ವಾಲ್ವ್ ಆದರು, ಯಾಕೆ ಹಿಂದೆ ಸರಿದ್ರು ಎಂಬ ಒಂದು ವಿಚಾರ ತುಂಬ ನಿಗೂಢ. ನಮಗೆ ಯಾರಿಗೂ ಅದರ ಬಗ್ಗೆ ಅಪ್ಡೇಟ್ ಇಲ್ಲ. ಸೊ ನಾನು ಆ ಟೀಮ್ ತಿಮರೋಡಿಯಲ್ಲಿರುವಾಗಲೇ ಅದರ ಬಗ್ಗೆ ಕೇಳಿದ್ದೆ, ನಾನು ಯಾಕೆ ಧನಂಜಯ ಅವರು ಹಿಂದೆ ಸರಿದ್ರು ಅಂತ. ಸರಿಯಾದ ಮಾಹಿತಿ ಯಾರಿಗೂ ಸಿಕ್ಕಿಲ್ಲ. ವಿಚಾರಕ್ಕೆ ಬರೋಣ. ಈ ಬುರುಡೆ ವಿಚಾರ ನನಗೆ ಸುಮಾರು 1 ತಿಂಗಳಿಗಿಂತ ಮುಂಚೆನೇ ಗೊತ್ತಿತ್ತು. ಚಿನ್ನಯ್ಯ ಬರೋ 1 ತಿಂಗಳಿಗಿಂತ ಮುಂಚೆ, ಸ್ವಲ್ಪ ದಿವಸ ಮುಂಚಿತವಾಗಿ ಗೊತ್ತಿತ್ತು. ಆದರೆ ನಾನು ಈ ವಿಚಾರವನ್ನು ಯಾರಲ್ಲೂ ಚರ್ಚೆ ಮಾಡಿರಲಿಲ್ಲ. ಹೇಗೆ ವಿಚಾರ ಗೊತ್ತಾಯಿತು ಅಂದರೆ, ನನ್ನ ಧರ್ಮಸ್ಥಳ ರಿಲೇಟೆಡ್ ಕೇಸ್ ಸಂಬಂಧಿತ 1-2 ಫೈಲ್ಗಳು ಹೈಕೋರ್ಟಿಗೆ ಕ್ವಾಶ್ ಮಾಡೋದಕ್ಕೋಸ್ಕರ ನಾನು ಧರ್ಮಸ್ಥಳದಿಂದ ತರಿಸಿ ಜಯಂತ್ ಅವರು ತಂದು ಕೊಟ್ಟು, ಅದು ಜಯಂತ್ ಅವರ ಅಂಗಡಿ ದಾಸರಹಳ್ಳಿಯಲ್ಲಿತ್ತು. ಅಲ್ಲಿ ಅನೀಶ್ ಜಾರ್ಜ್ ಎಂಬಾತ, ಆತನು SITಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ತನ್ನ ತಂದೆಯ ಜಾಗದ ವಿಚಾರವಾಗಿ. 3-4 ಗಂಟೆ ಹೊತ್ತು ನಾನು ಅವರ ಜೊತೆ ಕಾನ್ವರ್ಸೇಷನ್ ಮಾಡಿದಾಗ ಚಿನ್ನಯ್ಯನ ವಿಚಾರ ತಿಳಿಯಿತು. ಚಿನ್ನಯ್ಯ ಅಂತಲ್ಲ, ತಮ್ಮಣ್ಣ ಅಂತ ಪರಿಚಯ ಮಾಡಿಕೊಟ್ರು. ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಆತನಿಗೆ ಊಟ ತಿಂಡಿ ಎಲ್ಲ ನಾನೇ ಕೊಟ್ಟಿರೋದು, ಡೆಲ್ಲಿ ಹೇಗೆ ಹೋದ ವಿಚಾರ, ಎಲ್ಲ ವಿಚಾರವನ್ನು ನನಗೆ ಅನೀಶ್ ತುಂಬ ಸೂಕ್ಷ್ಮವಾಗಿ ಹೇಳಿದರು. ನಾನು ಯಾರಿಗೂ ಅದರ ಬಗ್ಗೆ ಹೆಚ್ಚು ಮಾತಾಡಿರಲಿಲ್ಲ. ಸೊ ನನಗೆ ಚಿನ್ನಯ್ಯನ ಎಂಟ್ರಿ ಸರ್ಪ್ರೈಸ್ ಆಗಿರಲಿಲ್ಲ. ಆತನನ್ನು ಸಮೀರ್ ಭೀಮಾ ಅಂತ ಹೇಳಿ ಕರೆದ. ಮತ್ತೆಲ್ಲ ನಿಮಗೆ ವಿಚಾರ ಗೊತ್ತಿರ್ಬೋದಲ್ಲ, ಟಿ ವಿಯಲ್ಲಿ ಬಹುತೇಕ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಇದರ ಬಗ್ಗೆ ಘಟನೆಗಳು ಅದಾಗಿತ್ತು. ಆ ಮಿಡ್ಲಲ್ಲಿ ತನಿಖೆ ಕಂಪ್ಲೀಟ್ ಆಗುವ ಮಿಡ್ಲಲ್ಲಿ ಕೂಡ ನಾನು ಆ ಬಗ್ಗೆ ಏನೂ ಮಾತಾಡಿರಲಿಲ್ಲ. ಮೇ ಬಿ ನಾನು ಮಾತಾಡ್ತಿದ್ರೆ ಆ ಆರೋಪಿಗಳ ಲಿಸ್ಟಲ್ಲಿ ನಾನು ಕೂಡ ಇರ್ತಿದ್ದೆ. ಸೊ ಯಾವ ವಿಚಾರವನ್ನು ನಾನು ಮಾತಾಡ್ತಿರಲಿಲ್ಲ, ಅದರಲ್ಲಿ ನನಗೆ ತುಂಬ ಡೌಟ್ ಇತ್ತು. ಸತ್ಯ ಗೊತ್ತಿಲ್ಲದೆ ನಾವು ಯಾವುದೇ ವಿಚಾರದ ಬಗ್ಗೆ ಮಾತಾಡಬಾರ್ದು. ಸೌಜನ್ಯ ವಿಚಾರದಲ್ಲಿ ಬಹಳಷ್ಟು ಮಾತಾಡಿದ್ದೀನಿ, ಯಾಕಂದರೆ ನನಗೆ ಸತ್ಯದ ಪರ ಆ ಹೋರಾಟ ಇತ್ತು ಅನಿಸಿತು. ಮತ್ತೆ ಹೊರಗೆ ಬಂದ ಮೇಲೆ ನನಗೆ ಬಹಳಷ್ಟು ಜನರಿಂದ ತಿಳ್ಕೊಂಡ ಪ್ರಕಾರ ಅಲ್ಲಿ ಸೌಜನ್ಯನಿಗೆ ನ್ಯಾಯಕ್ಕಿಂತ ಹೆಚ್ಚಾಗಿ ಅವರ ವೈಯಕ್ತಿಕ ದ್ವೇಷ, ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ವೀರೇಂದ್ರ ಹೆಗ್ಡೆ ಮೇಲೆ ವೈಯಕ್ತಿಕ ದ್ವೇಷ ಜಾಸ್ತಿ ಇದೆ, ಅದಕ್ಕೋಸ್ಕರ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಂಬ ಒಂದು ಸ್ವಲ್ಪ ವಿಚಾರ ಕೂಡ ಗೊತ್ತಾಯಿತು. ಏನೇ ಇರಲಿ, ನನಗದ ವಿಚಾರ ಬೇಡ. ನಾನು ಸುಪ್ರೀಂ ಕೋರ್ಟಲ್ಲಿ ಏನು ತೀರ್ಪು ಬರುತ್ತೋ ಇದರ ಬಗ್ಗೆ ನಾನು ಖಂಡಿತ ಸೌಜನ್ಯ ವಿಚಾರದಲ್ಲಿ ಮಾತಾಡ್ತೀನಿ. ಆದರೆ ಯಾವ ಕಾರಣಕ್ಕೂ ಟೀಮ್ ತಿಮರೋಡಿ ಕಡೆ ಸೇರಲ್ಲ. ಯಾಕಂದರೆ ಆ ಟೀಮ್ನಿಂದ ನನಗಾದ ತೊಂದರೆ ಧರ್ಮಸ್ಥಳ ಗ್ಯಾಂಗಿಗಿಂತಲೂ ಅತಿಯಾಗಿ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಆ ಟೀಮ್ನವರು ನನ್ನನ್ನು ಟಾರ್ಗೆಟ್ ಮಾಡಿ ಬಹಳಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ, ನನ್ನ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ ಅವರು. ಇರಲಿ ಬಿಡಿ, ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಡಿ ಗ್ಯಾಂಗ್, ಬಿ ಗ್ಯಾಂಗ್, ಬುರುಡೆ ಗ್ಯಾಂಗ್, ಇದೀಗ ಬಿಲ್ಲವರ ಗ್ಯಾಂಗ್ ಕೂಡ. ನಿಮ್ಗೆ ನೋಡಿರ್ಬೋದು ನನ್ನ ವಿಡಿಯೋಕ್ಕೆ ಬರುವ ಕೆಟ್ಟ ಕಮೆಂಟ್ಗಳು ಬಿಲ್ಲವರಿಂದ ಮಾತ್ರ, ಬೇರೆ ಯಾರಿಂದಲಲ್ಲ. ಇದೇ ಅದೆಲ್ಲ ವಿಚಾರ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸಣ್ಣ ಪುಟ್ಟ ವಿಚಾರಕ್ಕೆ. ಸೊ ಈ ತಮ್ಮಣ್ಣ ಅಥವಾ ಚಿನ್ನಯ್ಯ ಇವನ್ ಎಂಟ್ರಿ ಆಗುತ್ತೆ. ಮತ್ತು ಬಹಳಷ್ಟು ವಿಚಾರ ನನಗೆ ತಿಳಿದಿದ್ದು ಸುಜಾತ ಭಟ್ ಅವರಿಂದ. ನಿಮ್ಗೆ ಗೊತ್ತಿರ್ಬೋದು, ಸೌಜನ್ಯ ಹೋರಾಟದಿಂದ ಹೊರಗೆ ಬಂದ ಕೂಡಲೇ ನನಗೆ ಸುಜಾತ ಭಟ್ ಅವರು ಅವರಾಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನನಗೆ ಕಾಲ್ ಮಾಡಿ ಎಲ್ಲ ನಾನು ಮೋಸ ಹೋಗಿದ್ದೀನಿ ಅವರಿಂದ ಅಂತ ಹೇಳ್ತಾರೆ. ಸೊ ನಾನು ಅವರನ್ನು ಮುಖತಃ ಭೇಟಿಯಾಗಿ ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ನಾನು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದೆ. ಆ್ಯಕ್ಚುಲಿ ನನ್ನ ಉದ್ದೇಶ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನನ್ನ ಸಮುದಾಯದ ಒಂದು ಒಂಟಿ ಮಹಿಳೆ, ಅವರಿಗಾದ ತೊಂದರೆಗೆ ನ್ಯಾಯ ಕೊಡಿಸಬೇಕು ಅಂತ ಇದ್ದೆ.
ಬಟ್ ಅವರು ಸಹ ನನಗೆ ಉಲ್ಟಾ ಹೊಡೆದ್ರು ಕೆಲವೊಂದು ವಿಚಾರದಲ್ಲಿ. ಆಮೇಲೂ ನನಗೆ ಕಾಂಟ್ಯಾಕ್ಟ್ ಆದರು ರೀಸೆಂಟ್ಲಿ, ನನಗೇನಾದರೂ ಹೆಲ್ಪ್ ಮಾಡ್ಬೋದಂತ, ಅಂದರೆ ನನಗೆ ಏನಾದರೂ ಜಾಬ್ ಕೊಡಿಸ್ಬೋದಾ, ಏನಾದರೂ ಕೆಲಸ ಸಿಗ್ಬೋದಂತ. ನಾನು ತಲೆ ಕೆಡಿಸ್ಕೊಂಡಿಲ್ಲ, ಯಾಕಂದರೆ ಒಮ್ಮೆ ನನಗೆ ಮಾಡಿದ ಮೋಸ ನನಗೆ ತುಂಬ ಬೇಜಾರಾಯಿತು ಆ ವಿಚಾರದಲ್ಲಿ. ಅವರವರ ಪಾಡಿಗಿರಲಿ, ನಾನು ನನ್ನ ಪಾಡಿಗಿರ್ತೀನಿ. ಸ್ವಲ್ಪ ದುಡ್ಡನ್ನು ಕಳ್ಕೊಂಡೆ ನಾನು, ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಕೊಡ್ತಾರೋ ಬಿಡ್ತಾರೋ ಅವರವರಿಗೆ ಬಿಟ್ಟಿದ್ದು. ಮತ್ತು ಆ ಸುಜಾತ ಭಟ್ ಅವರು ಹೇಳಿದ ಪ್ರಕಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲೇ ಚಿನ್ನಯ್ಯ ಎಂಬ ವ್ಯಕ್ತಿ ಇದ್ದ. ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಮತ್ತು ಚಿನ್ನಯ್ಯನವರಿಗೆ ತುಂಬ ಮಾತುಕತೆ ಆಗುತ್ತೆ, ಜಗಳ ಕೂಡ ಆಗಿದೆ ಅಂತ ಸುದ್ದಿ. ಮತ್ತು ಗಿರೀಶ್ ಮಟ್ಟಣ್ಣನವರ ಸೇವೆ ಮಾಡ್ತಾ ಇದ್ದ. ಅವರಿಗೆ ಸ್ನಾನಕ್ಕೆ ಹೋಗುವಾಗ ಬಟ್ಟೆ ತಂದು ಕೊಡೋದು, ಎಣ್ಣೆ ಹಾಕಿ ತಿಕ್ಕೋದು, ಕೈ ಕಾಲೆಲ್ಲ ತಿಕ್ಕೋದು, ತುಂಬ ಕೆಲಸ ಮಾಡಿಸ್ತಿದ್ರು ಗಿರೀಶ್ ಮಟ್ಟಣ್ಣನವರು ಚಿನ್ನಯ್ಯನ ಕಡೆಯಿಂದ ಅಂತಲೂ ಕೇಳಿ ಬಂತು. ವಿಚಾರ ಏನಿದೆ ಗೊತ್ತಿಲ್ಲ ನನಗೆ. ಚಿನ್ನಯ್ಯ ಯಾಕೆ ಉಲ್ಟಾ ಹೊಡೆದ? ಎರಡು ರೀತಿಯಲ್ಲಿ ಫೇಲಿಯರ್ ಆಗಿದೆ ಈ ವಿಚಾರದಲ್ಲಿ. ಒಂದು ಸುಜಾತ ಭಟ್ ಉಲ್ಟಾ ಹೊಡೆದಿದ್ದು, ಒಂದು ಚಿನ್ನಯ್ಯ ಉಲ್ಟಾ ಹೊಡೆದಿದ್ದು. ಎರಡಕ್ಕೂ ಕಾರಣ ಇದೆ, ನಾನು ಹೇಳ್ತೀನಿ. ನನಗಾದ ಅನುಭವನೇ ಅವರಿಗೆ ಇಬ್ಬರಿಗೂ ಆದ ಅನುಭವ. ಸುಜಾತ ಭಟ್ ಅವರನ್ನು ಯಾವುದೇ ಕಾರಣವಿಲ್ಲದೆ ದೆಹಲಿಗೆ ಆ ಬುರುಡೆ ಸಮೇತ ಕರ್ಕೊಂಡು ಹೋಗಿ ಅವರನ್ನು ಬಲಿಪಶು ಮಾಡಿದ್ದು ದೊಡ್ಡ ತಪ್ಪು. ಗಿರೀಶ್ ಮಟ್ಟಣ್ಣನವರು ರೀಸನ್ ಕೂಡ ಹೇಳಿಲ್ಲ ಯಾವ ಕಾರಣಕ್ಕೆ ದೆಹಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ಅವರಿಗೆ ತೊಂದರೆ ಆದಾಗ ಅವರ ಜೊತೆ ಯಾವ ಟೀಮ್ನವರು ನಿಂತಿಲ್ಲ, ಅದಕ್ಕೆ ಅವರು ಉಲ್ಟಾ ಹೊಡೆದ್ರು. ಹಲವಾರು ಮಾಧ್ಯಮಗಳಲ್ಲಿ ಹೋಗಿ ಅವರಿಗೆ ಬೇಕಾದಾಗೆ ಸ್ಟೇಟ್ಮೆಂಟ್ ಕೊಟ್ಟರು. ನೆಕ್ಸ್ಟ್ ಚಿನ್ನಯ್ಯನ ವಿಚಾರ. ಚಿನ್ನಯ್ಯ ಫಸ್ಟಿಗೆ ನನಗೆ ತಿಳಿದ ಪ್ರಕಾರ ಕಾಲ್ ಮಾಡಿರೋದು ವಿಠಲ್ ಗೌಡ್ರಿಗೆ. ವಿಠಲ್ ಗೌಡ್ರು ಜಯಂತ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಆ ವಿಚಾರವನ್ನು ತಿಳಿಸ್ತಾರೆ. ಚಿನ್ನಯ್ಯ ಬಂದು ಮಹೇಶ್ ಶೆಟ್ಟಿ ತಿಮರೋಡಿಯಲ್ಲಿ ಧರ್ಮಸ್ಥಳದಲ್ಲಿ ಆದ ಘಟನೆಗಳ ಬಗ್ಗೆ ವಿವರಿಸ್ತಾನೆ. ಯಾವುದೇ ಒತ್ತಡದಿಂದ ಅಲ್ಲ, ಸ್ವಯಂ ಪ್ರೇರಿತವಾಗಿ. ಆ ವಿಡಿಯೋಗಳೆಲ್ಲ ವೈರಲ್ ಆಗಿದೆ, ತುಣುಕುಗಳಾಗಿ ಹಲವಾರು ವೈರಲ್ ಆಗಿದೆ. ಸೊ ಸೂಕ್ತವಾದ ಕಾನೂನು ರಕ್ಷಣೆ ಕೊಟ್ಟರೆ ನಾನು ಸಾಕ್ಷಿಯಾಗಿ ಹೇಳ್ತೀನಿ ಅಂತೇಳಿ ಭರವಸೆ ಕೊಟ್ಟ ಮೇಲೆ ಮತ್ತೆಲ್ಲ ವರ್ಕ್ ಮಾಡಿದ್ದು ಗಿರೀಶ್ ಮಟ್ಟಣ್ಣನವರು. ಬುರುಡೆ ತಂದಿದ್ದು ಗುಡ್ಡೆಯಿಂದಲೇ, ಬೇರೆ ಎಲ್ಲಿಂದಲೂ ಅಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ, ಅಲ್ಲಿ ರಿಜೆಕ್ಟ್ ಆಗಿದೆ ಇದು ಕೇಸು. ಆಮೇಲೆ ಸರ್ಕಾರದ ಮೇಲೆ ಹಿರಿಯ ನ್ಯಾಯವಾದಿಗಳು, ಕಮ್ಯುನಿಸ್ಟ್ ಪಕ್ಷದವರು ಅಂತ ಹೇಳ್ತಾರೆ, ತುಂಬ ಜನ ಒತ್ತಡ ಎಸಿ SIT ರಚನೆ ತುರಾತುರಿಯಲ್ಲಿ ಆಯಿತು. ಸಿದ್ದರಾಮಯ್ಯನವರು ಫಸ್ಟಿಗೆ ಬೇಡ ಅಂದವರು ಯಾವುದೋ ಒಂದು ಒತ್ತಡದಿಂದ SIT ರಚನೆ ಮಾಡಿದರು. ಪೊಲೀಸ್ ಇಲಾಖೆ ಕೂಡ ತುಂಬ ಇಂಟ್ರೆಸ್ಟ್ ತೋರಿಸಿರಲಿಲ್ಲ ನನ್ನ ಪ್ರಕಾರ. ಆಮೇಲೆ ನಡೆದಿದ್ದೆಲ್ಲ ನಿಮಗೆ ಗೊತ್ತಿದೆ. ಚಿನ್ನಯ್ಯನ ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಆಗುತ್ತೆ, 164 ಸ್ಟೇಟ್ಮೆಂಟು ಬೆಳ್ತಂಗಡಿ ಕೋರ್ಟಲ್ಲಿ. ಆವಾಗಲೇ ನಾನು ನನ್ನ ಅಡ್ವೊಕೇಟಲ್ಲಿ ಬೆಳ್ತಂಗಡಿ ಕೋರ್ಟಲ್ಲಿದ್ದು ಅದರ ಬಗ್ಗೆ ಕೇಳಿದ್ದೆ, ಸರ್ ಏನು 164 ಸ್ಟೇಟ್ಮೆಂಟ್, ನಮ್ಮ ಕಡೆ ಯಾರು ಚಿನ್ನಯ್ಯನ ಜೊತೆ ಯಾವ ಅಡ್ವೊಕೇಟನ್ನು ಎಲೋ ಮಾಡಿಲ್ಲ. ಇಲ್ಲ, ಅಡ್ವೊಕೇಟನ್ನು ಎಲೋ ಮಾಡಲ್ಲ ಯೂಶ್ವಲಿ. ಚಿನ್ನಯ್ಯನ ಎಲ್ಲ ಸ್ಟೇಟ್ಮೆಂಟ್ಗಳಲ್ಲಿ ಇಲ್ಲಿ ದಾಖಲಾಗುತ್ತೆ. ಈ 164 ಸ್ಟೇಟ್ಮೆಂಟನ್ನು ನಾನು ಕೊಟ್ಟಿದ್ದೇನೆ. ನಾನು ಶ್ರೀನಾಥ್ ಶೆಟ್ಟಿ ಅಣ್ಣಾ ಬಾಂಡ್ ಎಂಬ ಸೌಜನ್ಯ ಹೋರಾಟಗಾರನ ವಿರುದ್ಧ ಒಂದು ಕೇಸ್ ಮಾಡಿದ್ದೀನಿ. ನನ್ನ ಬಗ್ಗೆ ನನಗೆ ಕೊಲೆ ಬೆದರಿಕೆ ಹಾಕಿದ್ದ. ಸೊ ಮತ್ತು ಹಲವಾರು ವಿಚಾರಗಳಲ್ಲಿ ಅಲ್ಲಿ ನಾನೊಂದು ಸೆಕ್ಷನ್ ಆ್ಯಡ್ ಮಾಡಿದ್ದೆ, ಲೈಂಗಿಕ ದೌರ್ಜನ್ಯದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅವನು ನನಗೆ. ಹಲವಾರು ಅವನ ಸಂಭಾಷಣೆಗಳಲ್ಲಿ ನನ್ನ ಬಗ್ಗೆ ತೀರಾ ಕೆಟ್ಟದಾಗಿ ಇದು ಮಾಡಿದಾಗ ಒಂದು ಸೆಕ್ಷನಲ್ಲಿ ಅಂಥ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆದಾಗೆಲ್ಲ ಜಡ್ಜ್ ಓಪನ್ ಕೋರ್ಟಲ್ಲೆಲ್ಲ ಹಿಂದುಗಡೆ ಕ್ಲೋಸ್ಡ್ ರೂಮಲ್ಲಿ ನನ್ನಿಂದ ಒಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಈ ಶ್ರೀನಾಥ್ ಶೆಟ್ಟಿ ವಿಚಾರದಲ್ಲಿ 164 ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೀನಿ. ಆದರೆ ನಾನು ಯಾವ ಕಾರಣಕ್ಕೆ ಅದನ್ನು ಬದಲಾಯಿಸಲ್ಲ. ನಾನು ಎಜುಕೇಟೆಡ್, ಯಾಕಂದರೆ ನಾನು ಸ್ವಯಂ ಪ್ರೇರಿತವಾಗಿ ಕೇಸ್ ಕೊಟ್ಟಿದ್ದ, ಎಲ್ಲ ನನ್ನಿಂದ ಕೊಡಿಸಿದ್ದ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಬ್ಬರು ಲೇಡಿ ಜಡ್ಜ್ ಇದ್ದರು, ಮತ್ತು ಒಬ್ಬರು ಡ್ರಾಫ್ಟ್ ಮಾಡೋರು ಮಾತ್ರ ಇರ್ತಾರೆ ಅಲ್ಲಿ. ನನ್ನ ಎಲ್ಲ ಸ್ಟೇಟ್ಮೆಂಟ್ಗಳು ಅಲ್ಲಿ ರೆಕಾರ್ಡ್ ಆಗಿದೆ. ಆತ ನನಗೆ ಕಳಿಸಿದ ಮೆಸೇಜ್ಗಳು, ನನಗೆ ಕೊಟ್ಟ ತೊಂದರೆಗಳನ್ನು ಎಲ್ಲ ನಾನು ಹೇಳಿದ್ದೀನಿ, ಅದು ರೆಕಾರ್ಡ್ ಆಗಿದೆ. ಸೊ ಆಮೇಲೆ ನಾನು ಅದನ್ನು ಬದಲಾಯಿಸೋದೇ ಇಲ್ಲ. ಆದರೆ ಚಿನ್ನಯ್ಯನ ವಿಚಾರದಲ್ಲಿ ಏನಾಯಿತು, ಫಸ್ಟ್ ಕೊಟ್ಟ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿತ್ತು, ಅದು ನನ್ನ ಪ್ರಕಾರ ಧರ್ಮಸ್ಥಳದ ವಿರುದ್ಧವಾಗಿಯೇ ಇದೆ. ಆಮೇಲೆ ಚಿನ್ನಯ್ಯ ಸ್ಟೇಟ್ಮೆಂಟನ್ನು ಬದಲಾಯಿಸಿದ. ಇತ್ತೀಚೆಗೆ ಗೊತ್ತಾದ ಪ್ರಕಾರ ಆತ ಸುಪ್ರೀಂ ಕೋರ್ಟಿಗೂ ಹೋಗಿದ್ದಾನೆ, ಇದೊಂದು ಷಡ್ಯಂತ್ರ ಅಂತ ಹೇಳಿ. ಸೊ ಇಷ್ಟೆಲ್ಲ ಬದಲಾವಣೆ ಯಾಕೆ ಚಿನ್ನಯ್ಯನಿಗೆ ಆಯಿತು ಅಂತ ನಾನು ಸೂಕ್ಷ್ಮವಾಗಿ ಇನ್ನೊಬ್ಬರಲ್ಲಿ ಚರ್ಚೆ ಮಾಡಿದೆ, ಹಿರಿಯ ನ್ಯಾಯವಾದಿಗಳಾದ ದೊರೈಸರಲ್ಲಿ. ಅವರು ನಾನು ಹೇಳಿದ ಒಪಿನಿಯನ್ ಒಂದೇ, ಚಿನ್ನಯ್ಯ ನಮ್ಮ ವ್ಯಕ್ತಿ, ಅವನಿಗೆ ತೊಂದರೆ ಆದಾಗ ನಾವು ಸಹಾಯ ಮಾಡಬೇಕಿತ್ತು, ಅವನನ್ನು ಅರೆಸ್ಟ್ ಆಗದಾಗೆ ನಾವು ನೋಡ್ಕೋಬೇಕಿತ್ತು, ಅರೆಸ್ಟ್ ಆದಾಗ ನಾವು ಬಿಡಿಸ್ಕೊಂಡು ಬರಬೇಕಿತ್ತು, ಅಂದರೆ ಸೌಜನ್ಯ ಪರ ಹೋರಾಟಗಾರರು. ಆದರೆ ಸೂಕ್ತ ಸಹಾಯ ಚಿನ್ನಯ್ಯನಿಗಾಗಲಿ, ಸುಜಾತ ಭಟ್ಟಿಗಾಗಲಿ, ನನಗಾಗಲಿ ಸೌಜನ್ಯ ಹೋರಾಟಗಾರರು ಮಾಡಿಲ್ಲ.
ಯೂಶ್ವಲಿ ಏನಾಗುತ್ತೆ, ನಮಗೆ ಒಂದು ಸಹಾಯ ತಿರುಗಿದಾಗ ನಾವು ಒಂದು ಆಪೋಸಿಟ್ ಪಾರ್ಟಿಯವರ ಸಹಾಯ ಕೇಳ್ತೀವಿ, ಇಲ್ಲಾಂದರೆ ಹಿಂದೆ ಸರಿತೀವಿ, ಅವ್ರಿಗೆ ಎಗೇನ್ಸ್ಟೇ ಹೋಗ್ತೀವಿ ನಾವು. ನಾನು ಸೌಜನ್ಯ ಹೋರಾಟಗಾರರ ಎಗೇನ್ಸ್ಟೇ ಹೋಗಿದ್ದೀನಿ, ಕಂಪ್ಲೀಟ್ ಎಗೇನ್ಸ್ಟ್ ಹೋಗಿದ್ದೀನಿ. ಯಾಕಂದರೆ ಅವರು ನನಗೆ ಮಾಡಿದ ತೊಂದರೆ ಅಷ್ಟಿಷ್ಟ ಅಲ್ಲ. ನನ್ನ ಜಾಬಿಗೆ ಸಮಸ್ಯೆ ಮಾಡಲಿಕ್ಕೆ ಬಂದರು, ನನಗೆ ವೈಯಕ್ತಿಕ ಸಮಸ್ಯೆ ಮಾಡಿದರು, ನನ್ನ ಫ್ಯಾಮಿಲಿಗೆ ಸಮಸ್ಯೆ ಮಾಡಿದರು, ನನ್ನ ಅಕ್ಕ ತಂಗಿಯವರಿಗೆ ತೊಂದರೆ ಕೊಟ್ಟರು, ತಮ್ಮನಿಗೆ ತೊಂದರೆ ಕೊಟ್ಟರು. ತುಂಬ ಒಂದು 5 ಜನರಿಂದ ಹೆಸರುಗಳನ್ನು ನಾನು ಪದೇ ಪದೇ ಹೇಳೋದಿಲ್ಲ, ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ತುಂಬ ತೊಂದರೆ ಕೊಟ್ಟಿದ್ದಾರೆ ಸೌಜನ್ಯ ಹೋರಾಟಗಾರರು. ಹಿರಿಯ ನಾಯಕರು ಗೊತ್ತಿದ್ದು ಗೊತ್ತಿಲ್ಲದಂತೆ ನಟಿಸಿದ್ದಾರೆ. ಗಿರೀಶ್ ಮಟ್ಟಣ್ಣನವರಾಗಲಿ, ಮಹೇಶ್ ಶೆಟ್ಟಿ ತಿಮರೋಡಿಯವರಾಗಲಿ, ನಾನು ವಿಚಾರ ಹೇಳಿದಾಗ ನಮಗೆ ಸಂಬಂಧವೇ ಇಲ್ಲ ಅಂತ ವಿಚಾರದಲ್ಲಿ ನಟಿಸಿದ್ದಾರೆ. ಇಡೀ ಹೋರಾಟದ ಗುಟ್ಟು ಹೊರಗೆ ಹೇಳಿದ್ದು ನಾನು ಬಹಳ ಸಿಟ್ಟಿನಿಂದಲೇ, ಆಕ್ರೋಶದಿಂದಲೇ ಹೇಳಿದ್ದೀನಿ. ಈವಾಗಲೂ ಕೂಡ ಆಕ್ರೋಶ ನನ್ನಲ್ಲಿದೆ. ಇತ್ತೀಚೆಗೆ ಆ ಬಿಲ್ಲವರ ಜೊತೆ ಸೇರಿ ಕೂಡ ನನಗೆ ಟಾರ್ಗೆಟೆಡ್ ಮಾಡಿದ್ದಾರೆ ಅವರು. ಇರಲಿ, ಕರ್ಮ ರಿಟರ್ನ್ಸ್. ನಾನು ಯಾವತ್ತೂ ಹೇಳುವ, ಇದು ನನಗೂ ಕೂಡ ಅನ್ವಯ. ನಾನು ಹಲವಾರು ಬಾರಿ ಹೇಳ್ತೀನಿ, ಕರ್ಮ ರಿಟರ್ನ್ಸ್. ನಾನು ತಪ್ಪು ಮಾಡಿದರೆ ನಾನು ಶಿಕ್ಷೆ ಅನುಭವಿಸಲೇಬೇಕು, ಅನುಭವಿಸ್ಲಿಕ್ಕೆ ಯಾವತ್ತೂ ರೆಡಿ ಇದ್ದೀನಿ. ಯಾರು ತಪ್ಪು ಮಾಡ್ತಾರೋ ಅವರು ಅನುಭವಿಸ್ತಾರೆ. ಸೊ ಇದೊಂದು ಷಡ್ಯಂತ್ರ ಅಂತ ಪಬ್ಲಿಕ್ ಡೊಮೈನಲ್ಲಿ ಕೇಳಿ ಬರ್ತಿದೆ. ಷಡ್ಯಂತ್ರ ಅಲ್ಲ ಅದು. ಆ್ಯಕ್ಚುಲಿ ಯಾವುದೇ ಫಾರಿನ್ ಫಂಡ್ ಕೂಡ ಇಲ್ಲ. ಧರ್ಮಸ್ಥಳದಲ್ಲಿ ಆಗಿರುವ ಅನಾಚಾರ ಅತ್ಯಾಚಾರಗಳು ಮೊದಲೇ ಎಲ್ಲರಿಗೂ ಗೊತ್ತಿದ್ದ ವಿಚಾರ. 99% ಆಫ್ ದ ಪೀಪಲ್ ನೋಸ್ ದ್ಯಾಟ್. ಉಗ್ರಪ್ಪ ವರದಿಯಲ್ಲಿ ಕೂಡ ಕ್ಲಿಯರ್ ಆಗಿತ್ತು. ಆದರೆ ಎಲ್ಲ ಡಿಪಾರ್ಟ್ಮೆಂಟು, ಸರಕಾರವಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಪ್ರತಿಯೊಬ್ಬ ಮಾಧ್ಯಮಗಳಾಗಲಿ ದೊಡ್ಡವರ ದುಡ್ಡಿನವರ ಪರ ಇರೋದ್ರಿಂದ ಈ ಕೇಸನ್ನು ಸುಲಭವಾಗಿ ಕ್ಲೋಸ್ ಮಾಡ್ತಾರೆ. ಅದು SIT ರಚನೆ ಆಗೋ ಟೈಮಲ್ಲಿ ಅನುಪಮ ಶೆಣೈಯವರು ಹೇಳಿದರೆ ಮೊಹಂತಿ ಇಸ್ ನಾಟ್ ದ ರೈಟ್ ಪರ್ಸನ್. ಅಲ್ಲಿ ಆ SIT ತಂಡದಲ್ಲಿದ್ದ ಪ್ರತಿಯೊಬ್ಬರಿಗೂ ಪ್ರಮೋಷನ್ ಆಗಿದೆ. ಸೊ ಆ ವರದಿಯಲ್ಲಿ 7,000 ಪುಟದಲ್ಲಿ ಅದು ಸೌಜನ್ಯನ ಹೋರಾಟಗಾರರ ವಿರುದ್ಧನೇ ಇದೆ. ಆ ವರದಿ 100% ಕನ್ಫರ್ಮ್ಡ್. ಚಿನ್ನಯ್ಯ ಬದಲಾಗಿದ್ದಾನೆ. ಅವನಿಗೆ ಸಹಾಯ ಮಾಡದಿದ್ದುದರಿಂದ ಅವನು ಬದಲಾಗಿದ್ದಾನೆ. ಇಲ್ಲಾಂದರೆ ಉಲ್ಟಾ ಸ್ಟೇಟ್ಮೆಂಟ್ ಕೊಡುವವನು ಚಿನ್ನಯ್ಯ ಅಲ್ಲ. ಯಾವುದೇ ಸೌಜನ್ಯ ಹೋರಾಟಗಾರರು ಅವನಿಗೆ ತೊಂದರೆ ಆದಾಗ ಅವನ ಪರ ನಿಂತ್ಕೊಂಡಿಲ್ಲ. ಅದೇ ಸನ್ನಿವೇಶವನ್ನು ಆಪೋಸಿಟ್ ಟೀಮ್ನವರು, ಯಾರು ಈ ಧರ್ಮಸ್ಥಳ ಗ್ಯಾಂಗ್ನವರು, ಬಳಸಿಕೊಂಡು ಅವನಿಗೆ ಬೇಕಾದ ಹಾಗೆ ನೋಡಿಕೊಂಡಿದ್ದಾರೆ. ಈಗಲೂ ಚಿನ್ನಯ್ಯ ಇರೋದು ಧರ್ಮಸ್ಥಳದಲ್ಲೇ, ಅವರಂಡರಲ್ಲೇ ಕೆಲಸ ಮಾಡ್ಕೊಂಡು ಇದ್ದಾನೆ. ಯಾವುದೇ ಸೌಜನ್ಯ ಪರ ಹೋರಾಟಗಾರರು ಚಿನ್ನಯ್ಯನಿಗೆ ಸಹಾಯ ಮಾಡಿಲ್ಲ. ಇದಿಷ್ಟೇ ಕಾರಣ ಅವನು ಉಲ್ಟಾ ಸ್ಟೇಟ್ಮೆಂಟ್ ಕೊಡೋದಕ್ಕೆ. ಸೊ ನಾನೇ ಸಾಕ್ಷಿ ಅದಕ್ಕೆ. ನನಗೆ ತೊಂದರೆ ಆದಾಗ ಯಾವುದೇ ಎಲ್ಲ ಸೌಜನ್ಯ ಪರ ಹೋರಾಟಗಾರರು ಆ ಪ್ರಶಾಂತ್ PRS ಅನ್ನು ನಂಬಿದ್ದು ಬಿಟ್ಟರೆ ಅನಿತನನ್ನು ಯಾರೂ ನಂಬಿಲ್ಲ. ಕೆಲವು ಮಂದಿ ನಂಬಿದ್ರು, ಸತ್ಯದಲ್ಲಿರುವವರು, ಪ್ರಶಾಂತನ ಹಣೆ ಬರಹ ಗೊತ್ತಿರುವವರು. ಬಾಕಿ ಎಲ್ಲರೂ ನನಗೆ ಉಲ್ಟಾ ತಿರುಗಿದ್ರು. ಸೊ ಅದರ ವೈಯಕ್ತಿಕ ದ್ವೇಷದಿಂದ ನಾನು ಎಲ್ಲ ವಿಚಾರಗಳನ್ನು ಹೊರಗೆ ಹೇಳಿದ್ದೀನಿ. ಅದೇ ವಿಚಾರ ಚಿನ್ನಯ್ಯನ ಕೇಸಲ್ಲಿ ಆಗಿದ್ದು, ಸುಜಾತಾ ಭಟ್ ಕೇಸಲ್ಲಿಯೂ ಆಗಿತ್ತು ಅಷ್ಟೇ. ಆ 7,000 ಪುಟದಲ್ಲಿ ಇವರು ಸಿಕ್ಕಿ ಬಿದ್ದೇ ಬೀಳ್ತಾರೆ. ಯಾಕಂದರೆ SIT ಟೀಮ್ ಧರ್ಮಸ್ಥಳದವರಿಗೆ ಫೇವರ್ ಆಗಿಯೇ ಇತ್ತು. ಅದು ಕೆಲಸ ಮಾಡಿದ್ದು ಫೇವರ್ ಆಗಿ. ಈ ಗ್ಯಾಂಗ್ ಅರೆಸ್ಟ್ ಆಗೇ ಆಗುತ್ತೆ. ಆದರೆ ಕೇಸ್ ಸ್ಟ್ಯಾಂಡ್ ಆಗಲ್ಲ, ಯಾಕಂದರೆ ಅದು ಷಡ್ಯಂತ್ರ ಅಂತ ಪ್ರೂವ್ ಆಗಲ್ಲ. ಆದರೆ ಒಂದು ವಿಚಾರ, ವಿಜಯ್ ವಾಸು ಪೂಜಾರಿ ಎಂಬ ಅಡ್ವೊಕೇಟಿಂದ ಇದು ಸಾಧ್ಯನೇ ಇಲ್ಲ ಇದು ವಾದ ಮಾಡೋಕ್ಕೆ. ಯಾರಾದರೂ ಹಿರಿಯ ಅಡ್ವೊಕೇಟ್ ದೊರೆ ಸರನ್ನು ರಿಜೆಕ್ಟ್ ಮಾಡಿದ್ದಾರೆ, ಅಂದರೆ ನೆಗ್ಲೆಕ್ಟ್ ಮಾಡಿದ್ದಾರೆ. ನಾನು ದೊರೆ ಸರಿಗೆ ಹೇಳಿದ್ದೀನಿ, ಹೋಗಬೇಡಿ ಸರ್ ಆ ವಿಚಾರಕ್ಕೆ, ಬೇಡ, ಅಗತ್ಯ ಇಲ್ಲ ನಮಗೆ. ನಿಮಗೆ ಅಲ್ಲಿ ಮರ್ಯಾದೆ ಸಿಗ್ತಾ ಇಲ್ಲ ಅಂದಮೇಲೆ ನೀವೇ ಯಾಕೆ ಹೋಗ್ತಾ ಇರ್ತೀರಾ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಹೇಳಿದ್ದೀನಿ. ವಿಜಯ್ ವಾಸು ಪೂಜಾರಿ ಎಂಬ ಅಡ್ವೊಕೇಟಿಂದ ಈ ಕೇಸನ್ನು ವಾದ ಮಾಡಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ಒಳ್ಳೆ ಅಡ್ವೊಕೇಟನ್ನು ಮಾಡಿದರೆ ಇದು ಷಡ್ಯಂತ್ರ ಅಲ್ಲ ಅಂತ ಪ್ರೂವ್ ಮಾಡ್ಬೋದು. ಸೌಜನ್ಯ ಪರ ಹೋರಾಟಗಾರರಿಗೆ, ಬುರುಡೆ ಗ್ಯಾಂಗಿನವರಿಗೆ ಎಸ್ಪೆಷಲಿ. ಸೌಜನ್ಯ ಪರ ಹೋರಾಟಕ್ಕೂ ಬುರುಡೆಗೆ ವಿಷಯಕ್ಕೂ ಸಂಬಂಧ ಇಲ್ಲ. ಆದರೆ ವಿಠಲ್ ಗೌಡ ಮತ್ತು ಸೌಜನ್ಯ ಫ್ಯಾಮಿಲಿ ಇದರಲ್ಲಿ ಇನ್ವಾಲ್ವ್ ಆಗಬಾರ್ದಿತ್ತು. ಯಾಕಂದರೆ ಅದು ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಸುಪ್ರೀಂ ಕೋರ್ಟಲ್ಲಿ ಆ ಕೇಸ್ ವಿಚಾರಣೆ. ತಪ್ಪಾಯ್ತದು. ವಿಠಲ್ ಗೌಡರು ಇನ್ವಾಲ್ವ್ ಆಗಲೇಬಾರ್ದಿತ್ತು ಈ ಕೇಸಲ್ಲಿ. ಇದು ಗಿರೀಶ್ ಮಟ್ಟಣ್ಣನವರ ಪ್ಲ್ಯಾನಲ್ಲೇ ನಡೀತಿತ್ತು. ಏನು ಶಿಕ್ಷೆ ಆದರೂ ಅವರಿಗೆ ಆಗ್ತಿತ್ತು. ಮುಂದೆ ಕೋರ್ಟಲ್ಲಿ ಅದರ ಬಗ್ಗೆ ವಿಚಾರಣೆ ನಡೆಯುತ್ತೆ, ಅರೆಸ್ಟ್ ಆಗೇ ಆಗ್ತಾರೆ. ಆದರೆ ಕೇಸ್ ಸ್ಟ್ಯಾಂಡ್ ಆಗಲ್ಲ. ಬಟ್ ತೊಂದರೆ ಅನುಭವಿಸ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯವರ ಗಡಿಪಾರಿನ ವಿಚಾರಕ್ಕೂ ತುಂಬ ಒತ್ತಡ ಆಗಿದ್ದು ಇದೇ SIT ವಿಚಾರ. ಅವರು SIT ಜೊತೆ ಇವರ ಜೊತೆ ಮಟ್ಟಣ್ಣನ ಜೊತೆ ಕೈ ಜೋಡಿಸಬಾರ್ದಿತ್ತು ಈ ವಿಚಾರದಲ್ಲಿ. ಇರಲಿ, ಮುಂದಿನ ತೀರ್ಪು ಕೋರ್ಟಲ್ಲಿದೆ. ಬಹಳಷ್ಟು ವಿಚಾರಗಳು ಮಾತಾಡಲಿಕ್ಕಿತ್ತು, ಬೇಡ. ಕೋರ್ಟಲ್ಲಿ ಏನಾಗುತ್ತೋ ಬಹಳಷ್ಟು ವಿಚಾರಗಳು ನನಗೆ ಗೊತ್ತಿದೆ. ಆ ವರದಿಯಲ್ಲಿ ಏನಿರ್ಬೋದು ಎಲ್ಲ ಗೊತ್ತಿದೆ ನನಗೆ. ಯಾರು ಹೇಳಿದ್ದಲ್ಲ, ನನ್ನ ಊಹೆಗೆ ಕೆಲವು ವಿಚಾರಗಳಿದೆ. ಸಮಯ ಸಂದರ್ಭ ಬಂದಾಗ ತಿಳಿಸ್ತೀನಿ. ಮತ್ತೆ ಸಿಗೋಣ. ಶುಭವಾಗಲಿ.